ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಬಾಡಿಗೆ ಬರುವಂತಹ ಮನೆ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ನೀವು ಈ ಪ್ರಾಪರ್ಟಿನ ಬೈ ಮಾಡಬಹುದು. ಈಗ ಈ ಪ್ರಾಪರ್ಟಿ ಓನರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅರ್ಜುನ್ ನಾಯ್ಡು ಅಂತ. ಈ ಪ್ರಾಪರ್ಟಿ ವಾಜರಳ್ಳಿಯಲ್ಲಿ ಇದೆ. ಇದು ಪ್ರಾಪರ್ಟಿ ಬಾಡಿಗೆ ಬರುವಂತ ಪ್ರಾಪರ್ಟಿ. ಇದು ಬಂದು ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್. ಓಕೆ. ನಿಯರ್ ಬೈ ರೋಡ್. ಯಾವ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟರ್ ಇದು? ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ, ಕಲ್ಕಟ್ಪುರ ಮೆಟ್ರೋ ಸ್ಟೇಷನ್ಗೆ ಸೆಂಟ್ರಲ್ ಇರೋ ಬಿಲ್ಡಿಂಗ್ ನಮ್ದು. ಓಕೆ ಓಕೆ. ಆಮೇಲೆ ಇದು ಈ ಪ್ರಾಪರ್ಟಿ ಯಾವ ಖಾತಾ ಬರುತ್ತೆ? BBMP ಎ ಖಾತಾ. ಓಕೆ. ಬಿಡಿಯೋ ಲೆವೆಟ್ ಅಟ್ಯಾಚ್ಮೆಂಟ್. ಓಕೆ. ಈಗಲೇ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಪ್ರಾಪರ್ಟಿ ಇದು. ಓಕೆ. ವೀಕ್ಷಕರೇ, ಇದು ಬಂದು ನಮಗೆ ಸೌತ್ ಗೇಟ್ ಈಸ್ಟ್ ಡೋರ್ ಬರುತ್ತೆ. ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಇದೆ. ಈ ಪ್ರಾಪರ್ಟಿದ ಅಡ್ವಾಂಟೇಜ್ ಏನು ಅಂದ್ರೆ, ನೋಡಿ, ಇದೇ ಮೈನ್ ರೋಡ್. ಇಲ್ಲಿಂದ ನಾವು ಲೆಫ್ಟ್ ತಗೊಂಡ್ರೆ 100 ಫೀಟ್ ರೋಡ್, ರೈಟ್ ತಗೊಂಡ್ರೆ ನಮಗೆ 80 ಫೀಟ್ ರೋಡ್. ಬೋತ್ ಸೈಡ್ ನಮಗೆ ಡಬಲ್ ರೋಡ್ ಇರುವಂತದ್ದು. ಈ ರೈಟ್ ಹೋದ್ರೆ ನಮಗೆ ಡಬಲ್ ರೋಡ್ ಬಂದು ನಮಗೆ KCT ಕಾಲೇಜ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಹೋದ್ರೆ ನಮಗೆ ಮರಿಯಾ ಮಾರ್ಟ್, ಅಲ್ಲಿಂದ ಲೆಫ್ಟ್ ಹೋದ್ರೆ ರಜತಗಿರಿ, ಕನಕಪುರ ರೋಡ್, ಅಲ್ಲಿಂದ ರೈಟ್ ತಗೊಂಡ್ರೆ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್, ಲೆಫ್ಟ್ ತಗೊಂಡ್ರೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಸರ್. ಬನ್ನಿ ಮನೆ ಒಳಗಡೆ ಹೋಗೋಣ. ಸರ್, ಇದು ಬಂದು ಫುಲ್ ಪಾರ್ಕಿಂಗ್ ಬಿಟ್ಟಿದೀವಿ. ಓಕೆ. ಫುಲ್ ಪಾರ್ಕಿಂಗ್ ಇದೆ. ಮ್ಯಾಕ್ಸಿಮಮ್ 4 ಕಾರಿಂದ 5 ಕಾರ್ ನಿಲ್ಸ್ಕೋಬಹುದು. ಓಕೆ. ಟೋಟಲ್ ಈ ಬಿಲ್ಡಿಂಗ್ ಅಲ್ಲಿ ಎಷ್ಟು 2 BHK ಎಷ್ಟು ಮನೆಗಳಿದೆ? 4 ಮನೆ ಇದೆ ಸರ್. 2 BHK. ಓನರ್ ಇದ್ಕೊಂಡು 3 ಮನೆ ಬಾಡಿಗೆ ಕೊಡಬಹುದು. ಎಷ್ಟು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡಬಹುದು? 1 ಇಂದ 1.20 ತನಕ ಬಾಡಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಓಕೆ ಓಕೆ. ಬನ್ನಿ ಸರ್, ಹಂಗೆ ಎಕ್ಸ್ಪ್ಲೇನ್ ಮಾಡಿ. ಸರ್, ಬೋರ್ ಇದೆ, ಬೋರ್ವೆಲ್ ಇದೆ. ಹೌದು, ಬೋರ್ವೆಲ್. ಕಾವೇರಿ ವಾಟರ್ ಕೂಡ ಅವೈಲೇಬಲ್ ಇದೆಯಾ? ಹೌದು, ಕಾವೇರಿ ವಾಟರ್ ಅವೈಲೇಬಲ್ ಇದೆ. ಓಕೆ. ಇದು ಬೋರು, ಇದು ಸಂಪು. ಓಕೆ. ನೆಕ್ಸ್ಟ್ ಲಿಫ್ಟ್ ಇದೆ. ಲಿಫ್ಟ್ ಗೆ ಪ್ರೆಸೆಂಟ್ ರನ್ನಿಂಗ್ ಇದೆ ಅಲ್ಲ ಲಿಫ್ಟ್? ರನ್ನಿಂಗ್ ಇದೆ ಆಲ್ರೆಡಿ. ಆಮೇಲೆ ಆಸ್ ಎ ಪ್ಲಾನ್ ಪ್ರಕಾರ ನಮಗೆ ಸೆಟ್ ಬ್ಯಾಕ್ ಬಿಡ್ಬೇಕಲ್ಲ? ಹೌದು, ಸೆಟ್ ಬ್ಯಾಕ್ ಇದೆ. ಈ ಕಡೆ ಸೆಟ್ ಬ್ಯಾಕ್ ಇದೆ, ಆ ಕಡೆನೂ ಸೆಟ್ ಬ್ಯಾಕ್ ಇದೆ. ಬೋತ್ ಸೈಡ್ ನಮಗೆ ಈ ಪೋರ್ಷನ್ ಅಲ್ಲಿ ಸೆಟ್ ಬ್ಯಾಕ್ ಇದೆ, ಹಿಂದಗಡೆ ಸೆಟ್ ಬ್ಯಾಕ್ ಇದೆ, ಈ ಪೋರ್ಷನ್ ಸೆಟ್ ಬ್ಯಾಕ್ ಇದೆ. ಸೆಟ್ ಬ್ಯಾಕ್ ಇದೆ. ಜೊತೆಗೆ ಆಮೇಲೆ ಇಲ್ಲೊಂದು ವಿಂಡೋ ಅಂತ ಕೊಟ್ಟಿದ್ರಲ್ಲ, ಯಾವ ಪರ್ಪಸ್? ಸರ್, ಇದು ಏನೋ ಒಂದು ಬೈ ಚಾನ್ಸ್ ಓನರ್ ಅವರು ಒಂದು ರೂಮ್ ಮಾಡ್ಕೋಬೇಕು, ಇಲ್ಲ ಮನೆ ಮಾಡ್ಕೋಬೇಕು. ಓಕೆ. ಆ ಪ್ರಪೋಸ್ಗೋಸ್ಕರ ಟೀಕ್ ವಿಂಡೋ ಮಾಡಿದ್ವಿ. ಆಲ್ ಟೀಕ್ ಸರ್ ನಮ್ದು. ಇನ್ ಕೇಸ್ ಏನಾದ್ರು ಓನರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಒಂದು ಆಫೀಸ್ ರೂಮ್ 1 BHK ಏನಾದ್ರು ಮಾಡ್ಕೊಬಹುದು ಅಂದ್ರೆ ಇಲ್ಲೊಂದು ವಾಲ್ ಹಾಕೊಂಡ್ರೆ ಆ ವಿಂಡೋ ಯೂಸ್ ಆಗ್ಲಿ. ಇದು ಪಕ್ಕದಲ್ಲಿ ಕಮರ್ಷಿಯಲ್ ಬರುತ್ತಲ್ಲ, ಯಾವ್ದಾನ ಒಂದು ಆಫೀಸ್ ಇಟ್ಕೊಂಡ್ರೆ ಒಳ್ಳೆ ಯೂಸ್ ಪರ್ಪಸ್ಗೋಸ್ಕರ ಇಟ್ಟಿರೋದು. ಓಕೆ ಓಕೆ. ಫ್ಯೂಚರ್. ಹೌದು, ಫ್ಯೂಚರ್. ಓಕೆ. ಬನ್ನಿ ಸರ್. ಮುಂದ್ಗಡೆ ನಮ್ದು ಜಾಗ ಇದೆಯಲ್ಲ, ಅಲ್ಲೇ ನಾನು ಅಪಾರ್ಟ್ಮೆಂಟ್ ಬಂದ್ರೇನು ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆ. ಈ ಪೋರ್ಷನ್ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರೋದಲ್ವಾ? ಎಲೆಕ್ಟ್ರಿಕ್ ವರ್ಕ್ ಕಂಪ್ಲೀಟ್ ಆಗಿರೋದು. ಎಲೆಕ್ಟ್ರಿಕ್ ಬೋರ್ಡ್. ಓಕೆ, ಬನ್ನಿ. ಆಲ್ರೆಡಿ ಲಿಫ್ಟ್ ರನ್ನಿಂಗ್ ಇದೆ ಸರ್. ಸರ್, ನಾವು 2nd ಫ್ಲೋರ್ ಅಲ್ಲಿ ಇದೀವಿ. 2nd ಮನೆ ಇದು. 2nd ಫ್ಲೋರ್ ಅಲ್ಲಿ ಇದು 2ನೇ ಮನೆ ಅಲ್ವಾ? ಅಂದ್ರೆ ಹೌದು. ಸ್ಟಿಲ್ಟ್ ಫ್ಲೋರ್ ಅಲ್ಲಿ ಒಂದು, ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು, ಇದು ಫಸ್ಟ್ ಫ್ಲೋರ್. ಇದು ಹೌದು, ಇದು ಫಸ್ಟ್ ಫ್ಲೋರ್ ಲೆಕ್ಕ. ಆಸ್ ಎ BBMP ಪ್ಲಾನ್ ಪ್ರಕಾರ ಇದು ಫಸ್ಟ್ ಫ್ಲೋರ್. ಹೌದು. ನಮ್ಮ ಆಡಿಯನ್ಸ್ ಗೆ ಪ್ರಕಾರ ಇದು ಸೆಕೆಂಡ್ ಫ್ಲೋರ್. ಎಸ್. ಓಕೆ. ಇದು ಮೈನ್ ಡೋರು. ಯಾವ ಫೇಸಿಂಗ್ ಬರುತ್ತೆ ಮೈನ್ ಡೋರ್ ಸರ್? ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಈಸ್ಟ್ ಫೇಸಿಂಗ್ ಅಲ್ವಾ? ಹೌದು. ಓಕೆ. ಇದು ಬಂದು 2 ಇಂಚು ಒಳ್ಳೆ ಕ್ವಾಂಟಿಟಿ ಆಗಿ ಮಾಡಿಸಿದೀವಿ. ನಾವೇ ನಿಂತು ಮಾಡಿಸಿರೋದು. ಟೀಕುನು ಡೋರ್ಸುನು ಇದೆಲ್ಲ. ಓಕೆ. ಇದು ಬರ್ಮಾ ಬಾರ್ಡರ್. ಇದು ಓಕೆ. ಮೈನ್ ಡೋರು ಒಳ್ಳೆ ಕ್ವಾಂಟಿಟಿ ಆಗಿ ಮಾಡಿಸಿದೀವಿ. ಓಕೆ. ಎಲ್ಲ ಆಲ್ ಟೀಕ್ ಮಾಡಿಸಿರೋದು ನಾವು. ಓಕೆ. ಬಿಲ್ಡಿಂಗ್ ಪ್ರಕಾರ. ಇದು ಪೂಜೆ ಮನೆ. ಪೂಜೆ ಮನೆ ನೀವು ಒಂದ್ಸತಿ ನೋಡ್ಬೋದು. ಎಲ್ಲ ಸ್ಟೋರೇಜ್ಗಿಂತ ಎಲ್ಲ ನಾವು ನಿಂತು ಕರೆಕ್ಟ್ ಆಗಿ ಮಾಡ್ಸಿರೋ ಮನೆ ಇದೆಲ್ಲ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಸ್ಲ್ಯಾಬ್ ಕೊಟ್ಟಿದ್ದಾರೆ, 40 mm ಗ್ರಾನೈಟ್ ಇರುವಂತದ್ದು. 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ಪಟೇಲ್ಸ್ ನ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ POP ಲೈಟ್ ಬರುತ್ತೆ ಅಲ್ವಾ ಅಲ್ಲಿ? ಹೌದು. ಓಕೆ ಓಕೆ. ಈ ಹಾಲಲ್ಲಿ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಬೋದಲ್ಲ ಸರ್? ಸರ್, ಇದರಲ್ಲಿ ಬಂದು 10 ಸೋಫಾ ಹಾಕೋಬಹುದು. 10 ಜನ 10 ಜನ ಕುತ್ಕೊಳ್ಳೋ ದೊಡ್ಡ ಸೋಫಾ ಹಾಕೋಬಹುದು. ಹೌದು. ಓಕೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ನಮ್ಗೆ ಈ ಲಿವಿಂಗ್ ರೂಮ್. ಇಲ್ಲಿ ಬಂದು ನಮ್ಗೆ ಆಗ್ನೇಯದಲ್ಲಿ ಕಿಚನ್ ಏರಿಯಾ ಅಲ್ವಾ? ಹೌದು. ಬನ್ನಿ. ಆಗ್ನೇಯದಲ್ಲಿ ಕಿಚನ್. ಇದು ಬಂದು ಡೈನಿಂಗು. ಓಕೆ. ಇದು ಡೈನಿಂಗು. ಇದು ಮಾಡಲ್ ಕಿಚನ್. ಇಲ್ಲಿ ಸಿಂಕ್ ಬರೋ ಜಾಗ ಇದೆ. ಯಾವುದು? ಇದು ಸಿಂಕ್ ಬರುತ್ತೆ ಈ ಕಡೆ. ಓಕೆ. ವಾಶ್ ಬೇಸಿನ್ಗೆ ಇದಿದೆ. ಅಕ್ವಾ ಗಾರ್ಡ್ ಅದು ಅಕ್ವಾ ಗಾರ್ಡ್ಗೆ ಇದಿದೆ. ಓಕೆ.
ಎಲ್ಲ ಡ್ರೈ ಬಾರ್ಸ್ ಎಲ್ಲ ರೆಡಿ ಮಾಡಿಸಿಟ್ಟಿದೀವಿ ಆಲ್ರೆಡಿ. ಓಕೆ, ಬಟ್ ಇವಾಗ ಈ ಮನೆ ಹೇಗಿದೆಯೋ ಇದೇ ಮನೆ ನಮ್ಗೆ 3 ಮನೆಗಳಿದೆ. ಸೇಮ್ ಮನೆ 3 ಮನೆ ಇದೇ ತರ ಇದೆ, ಇಂಟೀರಿಯರ್ ಮಾತ್ರ ಚೇಂಜಸ್ ಇದೆ. ಓಕೆ, ಬಟ್ ಅಕಾಮಿಡೇಷನ್ ಎಲ್ಲ ಒಂದೇ ಅಲ್ಲ? ಒಂದೇ, ಅಕಾಮಿಡೇಷನ್ ಎಲ್ಲ ಒಂದೇ ಇದೆ. ಓಕೆ, ಗ್ರಾನೈಟ್ ಸ್ಲಾಬ್ ವಿತ್ ಬ್ಯಾಸ್ಕೆಟ್ ಗಳು, ಗ್ರಾಸರಿ ಐಟಮ್ ಗಳು ವಿತ್ ಸ್ಟೋರೇಜ್ ವಿತ್ ಲಾಫ್ಟ್ ವರ್ಕ್. ಇದೂನು 40 mm ಹಾಕ್ಸಿದೀವಿ. ಫ್ಯೂಚರ್ ಅಲ್ಲಿನೂ ವುಡ್ ವರ್ಕ್ ಇದಾದ್ರೇನು ಗಟ್ಟಿ ಇರ್ಬೇಕು ಅಂತ 40 mm ಕಟ್ಟೆ ಮೇಲೆ ಕುಂದಿರ್ಸಿರೋದು ಇದು. ಓಕೆ. ಬ್ಯಾಕ್ ಸೈಡ್ ಯುಟಿಲಿಟಿ, ವಾಶ್ ಮೆಷಿನ್ ಜಾಗ, ನೆಕ್ಸ್ಟ್ ಡಿಶ್ ವಾಶ್ ಅಂತ ಪಾತ್ರೆ ತೊಳೆಯೋ ಮಿಷಿನ್ ಪಾಯಿಂಟ್ ಕೊಟ್ಟಿದೀವಿ. ಓಕೆ, ಈಗ ನ್ಯೂ ಜನರೇಷನ್ ಏನ್ ಬೇಕಿದೆಯೋ ಅದು ಮಾಡಿದೀವಿ. ಬಟ್ ಏನಂದ್ರೆ ಮೇಂಟೆನೆನ್ಸ್ ಈಸಿಗೋಸ್ಕರ ನಮಗೆ ವೆಟರ್ ಫಟಲ್ಸ್, ಕೆಳಗಡೆ ಗ್ರಾನೈಟ್, ಮೇಂಟೆನೆನ್ಸ್ ಈಸಿಗೆ, ಮೇಲ್ಗಡೆ ಲಾಫ್ಟ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. UPVC ಮೇಲ್ಗಡೆ WPC ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್ ಅಲ್ವಾ? ಹೌದು, ಮಾಸ್ಟರ್ ಬೆಡ್ರೂಮ್. ಓಕೆ, ನೀವು ಡೋರ್ಗಳು ನೋಡ್ಬೋದು, ಯಾವ ಡೋರ್ಗಳು ನೋಡಿದ್ರೇನು ಟೀಕೆ, ಫುಲ್ ಡೋರ್ಗಳು, ಟ್ರೈನ್ಗಳೆಲ್ಲ ಫುಲ್ ಟೀಕೆ ಇರ್ತದೆ. ಬಟ್ ಏನಂದ್ರೆ ನಮಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ, 2 ಸ್ಲೈಡಿಂಗ್ ಡೋರ್ ಇರೋ ವಾರ್ಡ್ರೋಬ್ ಇದೆ, ಮೇಲ್ಗಡೆ ಲಾಫ್ಟ್ ವರ್ಕ್, POP ವರ್ಕ್, LED ಲೈಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಹಾಕೊಡ್ತಾರೆ. ಇದ್ರ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಗ್ಲಾಸಿ ಫಿನಿಶಿಂಗ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಅನ್ನ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗು ಆಂಟಿಸ್ಕೇಟ್ ಬೆಟರ್ ಫಟಲ್ಸ್. ಕರೆಕ್ಟ್ ಅಲ್ವಾ ಸರ್? ಹೌದು, ಕರೆಕ್ಟ್. ಇನ್ನ ಏನಾದ್ರು ಹೇಳೋದಿದೆಯಾ ಇದರಲ್ಲಿ? ಇನ್ನೇನಿಲ್ಲ. ಬಟ್ ಏನಂದ್ರೆ ಮನೆಗಳು ಯೂಸ್ ಮಾಡಿರೋ ವಿಂಡೋ ಶಟರ್ಸ್ ಎಲ್ಲ ಟೀಕ್ ಉಡ್ಡೆ. ಹೌದು, ಫುಲ್ ಬಿಲ್ಡಿಂಗ್ ಟೀಕ್. ಇಡೀ ಬಿಲ್ಡಿಂಗ್ ಟೀಕ್. ಇದು ಬಾತ್ರೂಮ್ ಯೂಸ್ ಮಾಡೋ ಇದೂನು ಟೀಕೆ, ಎಲ್ಲ ಟೀಕೆ, ಎಲ್ಲ ಒಳಗಡೆ ಇರೋದು ಟೀಕೆ. ಬನ್ನಿ ಕಾಮನ್ ಬಾತ್ರೂಮ್. ಈ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಹಾಕೊಡ್ತೀರಾ ಸರ್? ವಿತಿನ್ ಇವ್ರು ಬಂದಿದ್ಮೇಲೆ ನಮ್ಗೆ ಇದಾಗಿದ್ಮೇಲೆ ಹಾಕೊಡ್ತೀವಿ. ಜಸ್ಟ್ ಒಂದು ಯಾವ ಬ್ರ್ಯಾಂಡ್ ಹಾಕೊಡ್ತೀರಾ? ನಾವು ಜಾಗ್ವಾರು, ಸಿರಾ. ಓಕೆ. ವೀಕ್ಷಕರ, ಇದು ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಆಂಟಿಸ್ಕೇಟ್ ಬೆಟರ್ ಫಿಟಲ್ಸ್, ಫ್ಲೋರಿಂಗ್ಗೆ ವಾಲ್ಗಳಿಗೆಲ್ಲ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಒಳ್ಳೆ ಡಿಸೈನ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಇಲ್ಲೂ ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಸ್ಕಲ್ ಕೂಡ ನಮಗೆ ಟೀಕ್ ಉಡ್ಡೆ ಬರುತ್ತೆ. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ಬರೋದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದನ್ನು ಫೇಸಸ್ ಆಗಿದೆ. ನಾವು 2 ಬೆಡ್ರೂಮ್ ಕಟ್ಟಿರೋದ್ರಿಂದ ನಮ್ 30-40 ಅಲ್ಲಿ ದೊಡ್ಡದಾಗಿ ಬಂದಿದೆ ಈ ರೂಮ್ಸ್ ಎಲ್ಲ. ಓಕೆ. ನಮ್ಗೆ ಇದಿರೋದ್ರಿಂದ ನಾವು ಈ ತರ ಕಟ್ಟಿದೀವಿ. ಬಟ್ ಇಲ್ಲೂ ಕೂಡ ಅಷ್ಟೇ ಕ್ರಾಸ್ ವೆಂಟಿಲೇಷನ್ ಇದೆ. ನಾನು ವಿಡಿಯೋದಲ್ಲಿ ನೋಡಬಹುದು ಗ್ಲಿಚಸ್ ಎಲ್ಲ ತುಂಬಾ ಜಾಸ್ತಿನೇ ಬರ್ತಾ ಇದೆ. ಏನಕ್ಕಂದ್ರೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಹೌದು, POP ವರ್ಕು, LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿಲ್ಲ, ಬಟ್ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ 4 ಡೋರ್ಗಳನ್ನ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ, ಮೇಲ್ಗಡೆ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾಟ್ ಏನಕ್ಕೆ ಪ್ರೊವೈಡ್ ಮಾಡಿಲ್ಲ? ಕಾಟು ರೆಂಟಲ್ ಮನೆ ಅಲ್ಲ, ಅವ್ರ ಹತ್ರ ಇರ್ತದೆ ಅಂತ ಒಂದಕ್ಕೋಸ್ಕರ ನಾವು ಇದು ಮಾಡಿ. ಇನ್ ಕೇಸ್ ಏನಾದ್ರು ಈ ವಿಡಿಯೋ ನೋಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಮಾತಾಡಕ್ ಬರ್ತಾರಲ್ವಾ, ಅವ್ರಿಗೆ ಯಾವ್ದಾನ ಒಂದು ಮನೆಗೆ ಕಾಟ್ಗಳು ಬೇಕು ಅಂದ್ರೆ ರೆಡಿ ಮಾಡ್ಕೊಡ್ತೀವಿ. ಓಕೆ, ನಾವು ಹೇಳಿದ್ದು ಮಾಡಿದ್ದಲ್ಲ ರೆಡಿ ಮಾಡ್ಕೊಡ್ತೀವಿ. ಅದು ಫಸ್ಟ್ ಗೆ ಹೇಳ್ಬೇಕು. ಓಕೆ. ಮಾತುಕತೆಯಲ್ಲಿ ನಮಗೆ ತಿಳಿಸ್ಬೇಕು. ಓಕೆ. ಬಟ್ ಹಾಲ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಸರ್? 18ಗೆ 14 ಇದೆ ಹಾಲು. ಎಷ್ಟು? 18ಗೆ 14 ಇದೆ ಹಾಲು. 18ಕ್ಕೆ 14. ಬಟ್ ಈ ಮನೆ ಒಂದು ಅಡ್ವಾಂಟೇಜ್ ಏನು ಸೆಕೆಂಡ್ ಫ್ಲೋರ್ ಇಂದ ಅಂದ್ರೆ, ಅಲ್ಲಿ ಅವ್ರ ಮನೆ ಅಲ್ಲಿಗೆ ಎಂಡ್ ಬಂದ್ಬಿಡುತ್ತೆ, ಈ ಮನೆಗೆ ಇಲ್ಲಿ ಎಂಡ್ ಬಂದ್ಬಿಡುತ್ತೆ. ಇಲ್ಲಿಂದ ಬರೋದೆಲ್ಲ ನಮ್ಗೆ ಎಲ್ಲ ಫುಲ್ ವೆಂಟಿಲೇಷನ್. ಫುಲ್ ವೆಂಟಿಲೇಷನ್ ಚೆನ್ನಾಗಿದೆ. ಈಗ ಬೇರೆ ಮನೆಗಳೆಲ್ಲ ಜಸ್ಟ್ ನಾವು ಡೋರ್ ಹತ್ರ ಹೋಗಿ ಬಂದ್ಬಿಡೋಣ. ಓಕೆ ವೀಕ್ಷಕರ, ಇದು ನಾನು ತೋರಿಸ್ತಾ ಇರೋದು ಬಂದು ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ರೆಂಟಲ್ ಇನ್ಕಮ್ 2 BHK ಮನೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಬರುತ್ತೆ, ಫಸ್ಟ್ ಫ್ಲೋರ್ ಅಲ್ಲಿ 2 BHK. ಈಗ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಆಸ್ ಎ ಪ್ಲಾನ್ ಪ್ರಕಾರ ಹೋಗ್ತೀವಿ ಅಂದ್ರೆ ಇದು ಫಸ್ಟ್ ಫ್ಲೋರ್ ಬರುತ್ತೆ ನಮಗೆ. ಸ್ಟಿಲ್ಟ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್, ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK, ಇದು ಫಸ್ಟ್ ಫ್ಲೋರ್. ಇದು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದಿದೆ, ಥರ್ಡ್ ಫ್ಲೋರ್ ಅಲ್ಲಿ 2 BHK. ಟೋಟಲ್ ನಮಗೆ 4 ಮನೆಗಳು ಬರುತ್ತೆ. G+3 ಮತ್ತೆ BBMP ಗೆ ಫುಲ್ 4 ಮನೆ, 4 ಕಿಚನ್ ಅಪ್ರೂವಲ್ ಇದೆ. ಅಪ್ರೂವಲ್ ಆಗಿ ಏನ್ ಕಟ್ಟಿದ್ರೆ ಪ್ಲಾನ್ ಪ್ರಕಾರ ಇದೆ. ನೆಕ್ಸ್ಟ್ ಬಂದು ಇಂಡಿಯನ್ ಬ್ಯಾಂಕ್ ಅಲ್ಲಿ ಲೋನ್ ಇದೆ 60 lakh. 60 ಲಕ್ಷ ಇಂಡಿಯನ್ ಬ್ಯಾಂಕ್ ಅಲ್ಲಿ 60 lakh ಲೋನ್ ಇದೆ. ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರೋದ್ರಿಂದ ಪಕ್ಕಾ ಕ್ಲಿಯರ್ ಡಾಕ್ಯುಮೆಂಟ್ಸ್. ಇನ್ ಕೇಸ್ ತಗೊಳ್ಳೋರು ಏನಾದ್ರು ಎನಿ ಬ್ಯಾಂಕ್, SBI ಬ್ಯಾಂಕ್ ಕೂಡ ಹೋಗ್ತೀವಿ ಅಂದ್ರೆ ಹೋಗ್ಬೋದು. ಸ್ಟೇರ್ಕೇಸ್ ಅಲ್ಲಿ ಹೋಗೋಣ ಬನ್ನಿ. ಇನ್ನ ಏನೇನ್ ಹತ್ರಗಳು ಬರುತ್ತೆ, ಸ್ಕೂಲ್ಗಳೇನಿದೆ, ಕಾಲೇಜ್ಗಳೇನಿದೆ ಈ ಪ್ರಾಪರ್ಟಿಯಿಂದ ನಮ್ಗೆ? ನಿಮ್ಗೆ ಸ್ಕೂಲ್ಗಳು NPS ಸ್ಕೂಲ್ ಪಕ್ಕದಲ್ಲೇ ಇದೆ, ಶ್ರೀ ಚೈತನ್ಯ ಸ್ಕೂಲ್ ಪಕ್ಕದಲ್ಲೇ ಇದೆ, ನಾರಾಯಣ ಸ್ಕೂಲ್ ಪಕ್ಕದಲ್ಲೇ ಇದೆ. ಓಕೆ, ಎಲ್ಲ ನಮ್ಗೊಂದು 2 ಕಿಲೋಮೀಟರ್ ಒಳಗಡೆ ಬರುತ್ತಾ? ಹೌದು, 2 ಕಿಲೋಮೀಟರ್, 1.5 ಕಿಲೋಮೀಟರ್ ಅಲ್ಲಿನೇ ಸಿಕ್ಕತ್ತೆ ಎಲ್ಲ. ಈಗ ಇದು 3ನೇ ಮನೆ? ಹೌದು, ಇದು 3ನೇ ಮನೆ. ಇನ್ನ ರೆಡಿ ಆಗೋದಿದೆ ಸ್ವಲ್ಪ ಕೆಲಸ. ಹೌದು. ಓಕೆ, ನಾನು ಜಸ್ಟ್ ತೋರಿಸ್ಬಿಡ್ತೀನಿ ಅಷ್ಟೇ. ವೀಕ್ಷಕರ, ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್. ಇವಾಗ ನಾವು ನೋಡ್ತಾ ಇರುವಂತದ್ದು ಇದು 3ನೇ ಮನೆ. ಚೆನ್ನಾಗಿದೆ. ಬನ್ನಿ, ಇದ್ರ ಮೇಲ್ಗಡೆ ಇನ್ನೂ ಒಂದು ಮನೆ ಇದೆ.
ಬಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ನಾವೇನೋ ತೋರಿಸಿಲ್ಲ. ಅದು ಟೋಟಲ್ ನಮಗೆ 4 2 BHKಗಳು ಬರುತ್ತೆ. ನಮಗೆ ಸುತ್ತಮುತ್ತ ಎಲ್ಲ ಫುಲ್ ಅಪಾರ್ಟ್ಮೆಂಟ್ಸ್ ಇರೋದು. ಓಕೆ. ಈ ಫ್ಲೋರ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಮೆಟ್ರೋ ವ್ಯೂ ಮಾಡ್ಬೋದು. ಇದು ನೋಡಿ, ನಮಗೆ ಅದೇ ಮೆಟ್ರೋ ಸ್ಟೇಷನ್. ನಾವೇನೋ ಟೆರೆಸ್ಗೆ ಹೋಗಿಲ್ಲ, ಈ 3ನೇ ಫ್ಲೋರ್ ಇಂದಾನೇ ನಾವು ಮೆಟ್ರೋ ವ್ಯೂ ಮಾಡ್ಬೋದು. ಜಸ್ಟ್ 1 ಕಿಲೋಮೀಟರ್ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಟಾಪ್ ಅಲ್ಲಿ ಇರೋ ಲಾಸ್ಟ್ ಮನೆ. ಇದು ಲಾಸ್ಟ್ ಮನೆ. ಇದು ಸೇಮ್ ಎಲ್ಲ ಟೀ ಕುಡ್ಡೆ ಯೂಸ್ ಮಾಡಿದಾರೆ. ಸೇಮ್ ಗ್ರಾನೈಟ್, ಸೇಮ್ ಇಂಟೀರಿಯರ್ ಡಿಸೈನ್, ಟಿವಿ, ಪೂಜಾ ಮನೆ, ಹಾಲು ಸ್ಪೇಷಿಯಸ್ ಆಗಿದೆ. ಕಿಚನ್ ಏರಿಯಾ, 2 ಬೆಡ್ರೂಮ್, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್ ಇದೆ. ಹೌದು. ಟೆರೆಸ್ಗೆ ಹೋಗೋಣ. ಬಟ್ ಕನಕಪುರ ರೋಡ್ಗೆ ತುಂಬಾ ಅಪ್ರೋಚ್ ಇದೆ ಅಲ್ವಾ? ಹೌದು ನೋಡಿ, ಮೆಟ್ರೋ ಹೋಗ್ತಾ ಇದೆ ನೋಡಿ. ಮೆಟ್ರೋ ಹೋಗ್ತಾ ಇದೆ. ಎಷ್ಟು ಕ್ಲೀನ್ ಆಗಿ ನಮ್ಗೆ ಕಾಣಿಸ್ತಾ ಇದೆ. ಮೆಟ್ರೋ ಸ್ಟೇಷನ್ಗೆ ಹತ್ರದಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಮೈನ್ ರೋಡ್ ಪಕ್ಕದಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಸಣ್ಣ ಪುಟ್ಟ ಗ್ರಾಸರಿ ಐಟಮ್ಸ್ಗಳೇನಾದ್ರು ತಗೊಳ್ಳೋದಕ್ಕೆ ಜಸ್ಟ್ 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಪ್ರತಿಯೊಂದು ಐಟಮ್ನ ನೀವು ಬೈ ಮಾಡುವಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ಸರ್ ಫುಲ್ ಓಪನ್ ಟೆರೆಸ್. ಇನ್ನು ವರ್ಕ್ ನಡೀತಾ ಇದೆ ನಮ್ದು. ವರ್ಕ್ ನಿಂದ ಈ ತರ ಇದೆ. ಓಕೆ ಓಕೆ. ಬಟ್ಟೆ ಹಾರಾಕೊಳ್ಳೋದಕ್ಕೆ ಇಲ್ಲಿ ಆಂಗಲ್, ಲಿಫ್ಟ್, ಮೇಂಟೆನೆನ್ಸ್ ಏರಿಯಾ ಆಲ್ರೆಡಿ ಲಿಫ್ಟ್ ಎಲ್ಲ ಪ್ರೊವೈಡ್ ಆಗಿದೆ. ಓಕೆ. ಎಲ್ಲ ಟ್ಯಾಂಕ್ ರೂಮ್ ಕೆಳಗಡೆ ಫ್ರಿಡ್ಜ್ ಪಾಯಿಂಟ್ ಏನಾದ್ರು, ಸಾರಿ ವಾಷಿಂಗ್ ಮಿಷಿನ್ ಏರಿಯಾ ಫ್ಲೋರ್ಗೆ ಕೊಟ್ಟಿದೀವಿ. ಇಲ್ಲಿ ಜಸ್ಟ್ ಒಂದು ರೂಮ್ ಪ್ರೊವಿಷನ್ ಇರಬೇಕು ಅಂತ ಮಾಡಿದ್ವಿ. ಬೇಕು ಅಂದ್ರೆ ನಾವು ಮಾಡ್ಕೋಬಹುದು. ಹೌದು, ಬೇಕು ಅಂದ್ರೆ ಒಂದು ಓನರ್ ಇರ್ಲಿಕ್ಕೆ ಒಂದು ರೂಮ್ ಪ್ರೊವಿಷನ್ ಮಾಡಿದೀವಿ. ಓಕೆ. ಅದ್ರ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಪ್ರೊವೈಡ್ ಮಾಡಿದ್ದಾರೆ. ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಕೊಟ್ಟಿರುವಂತದ್ದು. ಮೆಟ್ರೋ ಸ್ಟೇಷನ್ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ ವೀಕ್ಷಕರೇ. ಇದು 30-40 ಇರುವಂತಹ ಬಾಡಿಗೆ ಬರುವಂತಹ ಮನೆ. ಈ ಮನೆ 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಆಸ್ ಎ BBMP ಪ್ಲಾನ್ ಪ್ರಕಾರ ಎಷ್ಟು ಕಟ್ಟಬೇಕು ಅಷ್ಟೇ ಹೈಟಲ್ಲಿ ಅಷ್ಟೇ ಕಿಚನ್ ಇವ್ರು ಪ್ರೊವೈಡ್ ಮಾಡಿರುವಂಥದ್ದು. ಆಸ್ ಎ ಲೀಗಲ್ ವೈಸ್ ಅಲ್ಲಿ ಪಕ್ಕ ಇದೆ ಅನ್ಬೋದು. ಇಂಡಿಯನ್ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಆಗಿರೋದ್ರಿಂದ ಪಕ್ಕ ಕ್ಲಿಯರ್ ಡಾಕ್ಯುಮೆಂಟ್ಸ್ ಅಲ್ವಾ? ಹೌದು. SBI ಬ್ಯಾಂಕ್ ಹೋಗೋರು ಸಿಗುತ್ತೆ ಅಲ್ವಾ? ಹೌದು, ಹೋಗತ್ರ ಸಿಗುತ್ತೆ. ಓಕೆ. ಅಲ್ಲಿ ಕಾಣಿಸ್ತಿರೋ ಅಪಾರ್ಟ್ಮೆಂಟ್ ಬಂದು ನಿಮಗೆ ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್, 100 ಫೀಟ್ ರೋಡ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್. ಈ ಕಡೆ ಟಾಟಾ ಅಪಾರ್ಟ್ಮೆಂಟ್ ಇದೆ. ಓಕೆ. ಈ ಕಡೆ ಟಾಟಾ ಅಪಾರ್ಟ್ಮೆಂಟ್ ಇದೆ. ಇದು ಮಂತ್ರಿ ಅಪಾರ್ಟ್ಮೆಂಟ್ ಇದೆ. ಮಂತ್ರಿ ಅಪಾರ್ಟ್ಮೆಂಟ್ ದೊಡ್ಡ ಕಲ್ಸಂದ್ರ, ಅದು ನೋಡಿದಾರೆ ನಮ್ಮ ವೀಕ್ಷಕರೆಲ್ಲ ನೋಡಿದಾರೆ. ಓಕೆ ವೀಕ್ಷಕರ, ಇದು ಓರಿಯಲ್ ಮಾಲೂನು ಅಪಾರ್ಟ್ಮೆಂಟ್ಸ್ ಅದೇ. ಓಕೆ ಓಕೆ. ಓರಿಯಲ್ ಫೋರಮ್ ಅಲ್ವಾ? ಓಕೆ. ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದು ನಮಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಫೋರಮ್ ಕನಕಪುರ ರೋಡ್ ಬರುವಂತದ್ದು. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇದೇ ರೋಡ್ ಅಲ್ಲಿ ಹಿಂಗ್ ಹೋಗ್ತೀವಿ ಅಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ. ಓಕೆ ಓಕೆ. ಆ ಕ್ರೈನ್ ಹತ್ರ. ಹೌದು, ಆ ಕ್ರೈನ್ ಹತ್ರನೇ ಇದೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, 30-40 ಬಾಡಿಗೆ ಬರುವಂತಹ ಮನೆ ಮೆಟ್ರೋ ಹತ್ರದಲ್ಲಿ ಇರುವಂತದ್ದು. ಅಡ್ವಾಂಟೇಜ್ ಏನು ಅಂದ್ರೆ ಮೆಟ್ರೋ ಹತ್ರ ಇದೆ, ಮತ್ತೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ನೈಸ್ ರೋಡ್ ಕೂಡ ನಮಗೆ ಹತ್ರ ಇರುವಂತದ್ದು. ನೈಸ್ ರೋಡ್ಗೆ ಜಸ್ಟ್ ಒಂದು 5 ಮಿನಿಟ್ಸ್ 2 ವೀಲರ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ನಮಗೆ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅನ್ಬೋದು. ಒಳ್ಳೆ ಡಿಮ್ಯಾಂಡ್, ರೆಂಟಿಗೆ ಡಿಮ್ಯಾಂಡ್ ಇರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಹೌದು. ಈ ಪ್ರಾಪರ್ಟಿ ನಿಮಗೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಡೈರೆಕ್ಟ್ ಓನರ್ ನಂಬರ್ನ ಡಿಸ್ಪ್ಲೇದಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ವಿತ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಪ್ರಾಪರ್ಟಿ ಹೈಲೈಟ್ಸ್ ಮತ್ತೆ ಓನರ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಅವ್ರದ್ದು ಕಂಡೀಷನ್ಸ್, ನಿಮ್ಮ ಕಂಡೀಷನ್ಸ್, ರೇಟ್ ಎಲ್ಲ ಓಕೆ ಆಯ್ತು ಅಂದ್ರೆ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ಡೀಟೇಲ್ಸ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.